ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। हरि ओम। नमस्ते नमस्ते। ಆಗಸ್ಟ್ 2ನೇ ತಾರೀಕು ಅಂದ್ರೆ ನಮಗೆ ಇಂಡಿಪೆಂಡೆನ್ಸ್ ಡೇ ತುಂಬಾ ಹತ್ತಿರ ಬರುತ್ತೆ. ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ರೆ ನನಗೆ ಅದೇ ಸ್ಫೂರ್ತಿ ಬರ್ತಾ ಇದೆ. ವೇದಿಕೆ ಮೇಲೆ ಎಲ್ಲ ಮಹನೀಯರು ಕೂತಿದ್ದಾರೆ. ಅವ್ರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ, ಅವರು ಹೆಚ್ಚಿನ ಸಮಯವನ್ನು ತಗೊಂಡು ಬಂದು ಎಲ್ಲ ಮಕ್ಕಳಿಗೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ನಾನು ಹಲವಾರು ದೇಶಗಳ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ ಇದನ್ನೇ ತುಂಬಾ ಫೋಕಸ್ ಮಾಡ್ತೇನೆ. ಏನಪ್ಪಾ ಅಂದ್ರೆ ಇಂಪೋರ್ಟ್ ದ ಟೆಕ್ನಾಲಜಿ, ಡೋಂಟ್ ಎಕ್ಸ್ಪೋರ್ಟ್ ದ ಕಲ್ಚರ್ ಅಂತ. ನಾವು ಹೊರಗಡೆ ದೇಶಗಳಿಂದ ಎಲ್ಲ ವಿಜ್ಞಾನವನ್ನ ತಗೋಬೇಕು, ಬಟ್ ನಮ್ಮ ಸಂಸ್ಕೃತಿಯನ್ನ ಇಲ್ಲಿಂದ ಅಲ್ಲಿಗೆ ಕೊಡಬೇಕು, ನಾವು ಕಳ್ಕೋಬಾರದು ಅಂತ. ನಿನ್ನೆ ಒಂದು ದೇವಸ್ಥಾನದಲ್ಲಿದ್ದೆ. ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ? ಪೂಜೆ ಮಾಡೋದಕ್ಕೆ. ಸ್ವಲ್ಪ ಹೊತ್ತು ಶಾಂತಿಯಿಂದ ಕುತ್ಕೊಂಡು ದೇವ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಅಲ್ವಾ? ಆ ಹುಡುಗ ಅಲ್ಲಿ ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬಂದು ತನ್ನ ಮೊಬೈಲ್ನ ಓಪನ್ ಮಾಡಿ ಒಂದು ಮೂವಿನ ನೋಡ್ತಾ ಇದ್ದ. ಆ ಹುಡುಗ ಆ ಮೂವಿನ ನೋಡ್ತಾ ಇದ್ದ. ಏನಂದ್ರೆ ಇಂಗ್ಲಿಷ್ ಮೂವಿನ. ಓಕೆ, ಅದೆಲ್ಲ ವಾರ್, ಆಲ್ ರಿಲೇಟೆಡ್ ಟು ದ ವಾರ್. ಆ ಹುಡುಗನ ನೋಡಿದ ತಕ್ಷಣ ನನಗೆ ಅಯ್ಯೋ ಅನ್ನಿಸ್ತು. ಯಾಕೆಂದ್ರೆ ನಾವು ಯಾವ ರೀತಿ ಬೆಳಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವೇನ್ ಮಾಡ್ತೀವಿ ಅನ್ನೋದು ಅದ್ರ ಮೇಲೆ ಆಧಾರವಾಗುತ್ತೆ. ಈಗ ಮಾವಿನ ಹಣ್ಣು ಸೀಸನ್ ಮುಗೀತಲ್ಲ, ಇನ್ನು ಸ್ವಲ್ಪ ಇದೆಯೋ. ಸೊ ಎಲ್ರೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ನ ತಗೋತೇವೆ. ಏನೋ ಬೆನಿಶಾ ಅಂತೀವಿ, ಏನೋ ಇನ್ನೊಂದು ಯಾವುದೋ ಬಾದಾಮಿ ಅಂತೀವಿ, ಮಲ್ಲಿಕಾ ಅಂತೀವಿ, ಈಗ ಲಾಸ್ಟಲ್ಲಿ ಇರೋದು ಏನೋ ನೀಲಮ್ ಅಂತೀವಿ, ಕಾಲಪಾಡ್ ಅಂತೀವಿ. ಆದರೆ ಎಲ್ಲರೂ ಹಣ್ಣನ್ನು ತಿಂದ್ಮೇಲೆ ರುಚಿ ಚೆನ್ನಾಗಿದೆ ಅಂತ ಕಾಮೆಂಟ್ ಕೊಡ್ತೇವೆ. ಬಟ್ ಯಾರನ್ನು ಹಣ್ಣು ಕೊಟ್ಟಿರ್ತಕ್ಕಂಥ ಮರಕ್ಕೆ ಯಾರನ್ನು ನೋಡೋದಿಲ್ಲ, ಧನ್ಯವಾದ ಹೇಳೋದೇ ಇಲ್ಲ. ಸೊ ಹಾಗೆ ಇವತ್ತು ನಿಮ್ಮ ಜೀವನದಲ್ಲಿ ಏನಾದರೂ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಹೆಮ್ಮೆ ಪಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅದು ನಿಮ್ದಲ್ಲ, ಅದು ನಿಮಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ. ಅದು ಯಾರು? ನಿಮ್ಮ ತಂದೆ ತಾಯಿ, ಅವರಿಗೆ ಹೋಗುತ್ತೆ. ಇಫ್ ಯು ಫರ್ಗೆಟ್ ದ ರೂಟ್ಸ್ ಯು ವಿಲ್ ಫಾಲ್ ಆನ್ ದ ಗ್ರೌಂಡ್ ಸೂನರ್. ನಾವು ಎಷ್ಟು ನಮ್ಮ ತಳಪಾಯವನ್ನು ಮರಿತೀವಿ ಅಷ್ಟು ಬೇಗನೆ ಬೀಳ್ತೇವೆ ಅಂತ. ಅದಕ್ಕೆ ಆಧ್ಯಾತ್ಮಿಕತೆಯಲ್ಲಿ 2 ಜ್ಞಾನ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ. ಒಂದು ಪರಜ್ಞಾನ, ಇನ್ನೊಂದು ಅಪರಜ್ಞಾನ. ಈಗ ನಮಗೆಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನಿದೆ ಹೊರಗಡೆ ಅದು ಚೆನ್ನಾಗಿ ಕೊಡುತ್ತೆ ಇನ್ಫಾರ್ಮೇಶನ್ ಅಲ್ವಾ? ಈಗ ನೋಡಿ, ನೀವು GPS ಹಾಕ್ಕೊಂಡ್ರೆ ಬೆಂಗಳೂರಿಂದ ಇಲ್ಲಿಗೆ ಬಂದ್ಬಿಟ್ಟೆ, ಟೆಕ್ನಾಲಜಿ ಅದು. ಆದರೆ ನಮ್ಮ ಒಳಗಡೆ ಇದೆಯಲ್ಲ, ನಾವೆಲ್ಲಿ ಹೋಗಬೇಕು ಅಂತ ನಮ್ಗೆ ಇದುವರ ತನಕ ಗೊತ್ತಿಲ್ಲ ಅಲ್ವಾ? ಯು ಕ್ಯಾನ್ ಸಿಟ್ ಇನ್ ದ ರೂಮ್ ಅಂಡ್ ವಾಚ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ದ ಮೂನ್, ಬಟ್ ವಿ ಡು ನಾಟ್ ನೋ ವಾಟ್ಸ್ ಹ್ಯಾಪ್ನಿಂಗ್ ವಿತ್ ಇನ್ ಅವರ್ ಸೆಲ್ಫ್. ನಮ್ಮ ಒಳಗಡೆ ಏನಾಗ್ತಿದೆ ಅಂತ ಇದುವರ ತನಕ ನಮಗೆ ಗೊತ್ತಿಲ್ಲ. ಆದರೆ ಏನು ಮಾರ್ಸ್ಗೆ ಹೋದ್ವಿ, ಚಂದ್ರನ ಗಗನಕ್ಕೆ ಹೋದ್ವಿ, ಎಲ್ಲ ಆಗೋಯ್ತು. ಸೊ ಆಧ್ಯಾತ್ಮಿಕತೆ ತುಂಬ 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 ಇಂಪಾರ್ಟೆಂಟು ಈಗಿನ ವೇಗದ ಒಂದು ಜೀವನಕ್ಕೆ. ಇಫ್ ಯು ವಾಂಟ್ ಟು ಬಿ ಎ ಬೆಟರ್ ರನ್ನರ್, ಯು ಶುಡ್ ಬಿ ಎ ಬೆಟರ್ ಇನ್ನರ್ ರನ್ನರ್ ಆಸ್ ವೆಲ್ ವಿತ್ ಇಟ್. ಒಳಗಿನ ಆ ಒಂದು ಶಕ್ತಿ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಸೊ ಈಗ ಯಾರು ಒಳಗಿನದು ಮರೆತು ಬಿಟ್ಟು ಹೊರಗಡೆ ಮಾತ್ರ ಓಡ್ತಾ ಇರ್ತಾರಲ್ಲ, ಅವ್ರಿಗೆ ಮಾಯೆ ಆಗುತ್ತೆ. ಮಾಯೆ ಅಂದ್ರೆ ಏನು? ಯು ವಿಲ್ ಬಿ ಓನ್ಲಿ ಬಿಹೈಂಡ್ ದ ಕ್ಲಾಪ್ಸ್, ಅಪ್ಲಾಟ್ಸ್, ನೇಮ್, ಫೇಮ್. ದಟ್ ವಿಲ್ ಡಿಸಪಿಯರ್ ಒನ್ ಫೈನ್ ಡೇ. ನಾವು ಚಪ್ಪಾಳೆ ಹಿಂದೆ ಹೋಗ್ತೀವಲ್ಲ, 4 ಜನ ಮೆಚ್ಕೊಂಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಅದು 4 ದಿವಸನಂತೆ. ಯಾಕೆಂದ್ರೆ ಚಪ್ಪಾಳೆ ಹೊಡೆಯೋರು ಪೂರ್ತಿ ಅಲ್ಲಿ ಇರೋದಿಲ್ಲ, ಜೀವನ ಎಲ್ಲ ಇರ್ತಾರ. ಈ ಸಭೆ ಆಗೋವರೆಗೂ ಚಪ್ಪಾಳೆ ಹೊಡಿತೀರ, ಆದ್ಮೇಲೆ ಸಭೆ ಖಾಲಿ, ಪೆಂಡಾಲ್ ಖಾಲಿ. ಅದನ್ನ ಆಧ್ಯಾತ್ಮಿಕತೆ ಹೇಳ್ಕೊಡತ್ತೆ. ಏನಪ್ಪಾ ಅಂದ್ರೆ ಹೇಗೆ ಜೀವನವನ್ನ ಮಾಡಬೇಕು ಅಂದ್ರೆ ಹೊರಗಡೆ ಇರತಕ್ಕಂಥದ್ದಕ್ಕೆ ಅಂಟಿಕೊಳ್ಳದೆ ಇರಬೇಕು ಅಂತ. ಸೊ ನಾನೀಗ ಎಲ್ಲ ಓದ್ತಾ ಇದ್ದೆ, ಎಲ್ಲ ಬಾಟ್ಲ್ ಮೇಲೆ ಇಂಡಿಪೆಂಡೆನ್ಸ್ ಕಣ್ಕಣಿಮೆ ಭಾರತ್ ಹೈ ಅಂತ ಇತ್ತು. ತುಂಬ ಖುಷಿ ಆಯ್ತು ಅದು ನೋಡಿದ ತಕ್ಷಣ. ಏಕೆಂದರೆ ವಿ ಆಲ್ ಟೇಕ್ ದ ಫ್ರೀಡಮ್ ಆಸ್ ವೆರಿ ಈಸಿಲಿ. ಇವತ್ತು ನಾವು ಇಷ್ಟು ವರ್ಷಗಳ ಕಾಲ ಆದಮೇಲೆ ಆ ಸ್ವತಂತ್ರದ ಒಂದು ಅನುಭೂತಿಯನ್ನು ಅನುಭವಿಸೋದಕ್ಕೆ
ಆ ಪೂರ್ವಿಕರು ಕೊಟ್ಟಿರ್ತಕ್ಕಂತಹ ಒಂದು ದೇಹ ತ್ಯಾಗ, ಸಮಯ ತ್ಯಾಗ ಮತ್ತೆ ಅವರ ಜೀವನ ತ್ಯಾಗವನ್ನು ಯಾರು ನೆನಪಿಡೋದಿಲ್ಲ. ಸೊ ಅವರನ್ನು ನೆನೆಸ್ಬೇಕು. ದಟ್ ಈಸ್ ದ ಟ್ರೂ ಇನ್ಸ್ಪಿರೇಷನ್. ಆಲ್ವೇಸ್ ಟೂ ಥಿಂಗ್ಸ್ ಐ ಕ್ಯಾರಿ. ಒನ್ ಈಸ್, ಇಫ್ ಯು ವಾಂಟ್ ದ ಫ್ರೀಡಮ್, ಯು ಶುಡ್ ಬಿ ರೆಸ್ಪಾನ್ಸಿಬಲ್. ನಿಮಗೆ ತುಂಬಾ ಹೆಚ್ಚಿಗೆ ಬೆಳಿಬೇಕು ಜೀವನದಲ್ಲಿ, ಸ್ವಾತಂತ್ರ್ಯದಲ್ಲಿ ಅಂದ್ರೆ ಅದಕ್ಕೆ ಜವಾಬ್ದಾರಿ ಜೊತೆಯಲ್ಲಿ ಇರಬೇಕು ಅಂತ. ಸೊ ಈ ಒಂದು ಕಾರ್ಯಕ್ರಮ ಇವತ್ತು ಬೈಸಿಕಲ್ ವಿತರಣೆ ಯಾಕೆಂದ್ರೆ ಲಾಸ್ಟ್ ಟೈಮ್ ಕೆಲವು ಹೆಣ್ಮಕ್ಳು ಬಂದು ಕಣ್ಣಲ್ಲಿ ಆಲ್ಮೋಸ್ಟ್ ನೀರಲ್ಲಿ ಇದ್ರು. ಐ ಥಿಂಕ್ ಐ ಕ್ಯಾನ್ ರಿಲೇಟ್ ಸಮ್ ಆಫ್ ದೋಸ್ ಚಿಲ್ಡ್ರನ್. ಅವ್ರು ಬಂದು ನಮಗೆ ಯಾಕೆ ಕೊಟ್ಟಿಲ್ಲ ಗುರುಜಿ, ನಾವು 7 ಕಿಲೋಮೀಟರ್ 8 ಕಿಲೋಮೀಟರ್ ನಡಿತೀವಿ, ನೀವು 9-10 ಕಿಲೋಮೀಟರ್ ನಡೆಯೋ ಮಕ್ಳಿಗೆ ಮಾತ್ರ ಕೊಟ್ಟಿದ್ದೀರಾ ಅಂತ. ನನಗೆ ಒಂದ್ಸರಿ ಮನಸ್ಸಲ್ಲಿ ತುಂಬಾ ಬೇಜಾರಾಯಿತು. ಏನಪ್ಪಾ ಇಷ್ಟೊಂದು ಒಳ್ಳೆ ಒಂದು ಸ್ಕೋರ್ ತೆಗೆದಿರ್ತಕ್ಕಂತಹ ಶಾಲೆ ಇದು ಈ ವರ್ಷದಲ್ಲಿ, ಅಂತ ಮಕ್ಕಳಿಗೆ ನಾವು ಅಟ್ಲೀಸ್ಟ್ ನಾವು ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೇಗಾಗುತ್ತೆ ಅಂತ. ಸೊ ಅದಕ್ಕೆ ಈಗ ನಿಮಗೇನು ಹೆಲ್ಪ್ ಸಿಕ್ಕಿದೆ ಅದನ್ನ ತಗೊಂಡು ಉಪಯೋಗಿಸ್ಕೊಂಡು ನೀವು ದೊಡ್ಡವರಾದ್ಮೇಲೆ ಇನ್ನೊಂದು 10 ಮಕ್ಕಳಿಗೆ ಸಹಾಯ ಮಾಡಬೇಕು. ಸೊ ನಮ್ಮ ಅಜ್ಜ ಅಜ್ಜಿಂದ್ರೆಲ್ಲಾನು ಹೋಗ್ತಾ ಇದೆ ಏನ್ರಲ್ಲಿ ನಡ್ಕೊಂಡು ಹೋಗ್ತಿದ್ರು. ಇಲ್ಲ ಅಂದ್ರೆ ಸ್ವಲ್ಪ ಚೆನ್ನಾಗಿದ್ರೆ ಬುಲಕ್ ಕಾರ್ಡ್ ಎತ್ತಿನ ಗಾಡಿಲಿ ಹೋಗ್ತಾ ಇದ್ರು. ನಡೆಯೋದಕ್ಕಿಂತ ಎತ್ತಿನ ಗಾಡಿಲಿ ಹೋದ್ರೆ ಸ್ವಲ್ಪ ಸಮಯ ಉಳಿಯುತ್ತೆ ಅಂತ. ಆಮೇಲೆ ಮೊಪೆಡ್ ಬಂತು, ಯಾಕೆ ಇನ್ನೂ ಸ್ವಲ್ಪ ಸಮಯ ಉಳಿಯುತ್ತೆ ಅಂತ. ಈಗ ಕಾರ್ ಬಂದಿದೆ, ಏನಕ್ಕೆ? ಹೆಚ್ಚಿನ ಸಮಯ ಉಳಿಸೋದಕ್ಕೆ. ಏರೋಪ್ಲೇನು ಬಂತು, ಇನ್ನ ಹೆಚ್ಚಿನ ಸಮಯ ಉಳಿಸೋದಕ್ಕೆ. ಸೊ ಎಲ್ಲರ ಹತ್ರ ತುಂಬಾ ಸಮಯ ಇದೆ ಅಲ್ವಾ? ಇಷ್ಟೊಂದು ಉಳಿಸಿದೀವಲ್ಲ, ಇದೆಯಾ? ಇಲ್ಲ. ಈಗ ನಿಮ್ಮಲ್ಲಿ ಎಷ್ಟು ಸಮಯ ಇಲ್ಲ ಅಂದ್ರೆ 3 ಗಂಟೆ ಮೂವಿ ನೋಡೋ ಪೇಷನ್ಸ್ ಹೊಟ್ಟೋಗಿದೆ, 3 ಸೆಕೆಂಡ್ ನೋಡೋ ರೀಲ್ ಬಂದಿದೆ ಅಲ್ವಾ? ನೀವು ಯಾವಾಗ ಡಿಸೈಡ್ ಮಾಡ್ತೀರಾ ಅಂದ್ರೆ 3 ಗಂಟೆ ಮೂವಿ ನೋಡಿದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಲ್ಲ, 3 ಸೆಕೆಂಡಲ್ಲೇ ಹೇಳ್ತಾರೆ ಇದು ಚೆನ್ನಾಗಿದೆ ಇಲ್ಲ ಅಂತ. ಬಿಕಾಸ್ ಯು ಆರ್ ಹರಿ, ಯು ಆರ್ ಸ್ಕ್ರಾಲಿಂಗ್ ಡೌನ್. ಸೊ ಆ ಪೇಷನ್ಸ್ನ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ಇದರ ಸೇವಾ ಕಾರ್ಯಕ್ರಮಗಳು ತುಂಬಾ ಇಂಪಾರ್ಟೆಂಟು. ಇವತ್ತಿನ ಸೇವಾ ಕಾರ್ಯಕ್ರಮಕ್ಕೆ ಸುಮಾರು ಜನ ದಾನಿಗಳಿದ್ದಾರೆ. ಅವ್ರು ಯಾರು ಇವತ್ತು ಕಾಣ್ತಾ ಇಲ್ಲ ನಮ್ಮ ಮುಂದೆ. ಅವ್ರ ಹಿಂದೆ ಇದ್ದು ಗುರುಜಿ ನೀವೇನು ಮಾಡ್ತಿರೋ ನಮಗೆ ಭರವಸೆ ಇದೆ, ನೀವು ಮುಂದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಮ್ಮ 20 ವರ್ಷಗಳಿಂದ ನನಗೆ ಪರಿಚಯ ಕೈಲಾಶ್ ಮುತ್ತ ಅವರು ದುಬೈಯಲ್ಲಿ. ಸೊ ಅವರು ಆಕಸ್ಮಿಕವಾಗಿ ಬೆಂಗಳೂರಿಗೆ ಬಂದರು. ಅವರು ಜೈನ್ ಸೇವಾ ಮಿಷನ್ ಅಂತ 100 ಕೋಟಿಗಳ ಒಂದು ದಾನ ಮಾಡುವಂತಹ ಒಂದು ಸಂಸ್ಥೆ ಅದು ದುಬೈಯಲ್ಲಿ. 1-2 ಅಲ್ಲ, 100 ಕೋಟಿ. ಅಲ್ಲಿ ಅವರು ತಬ್ರೀದ್ ಅನ್ನೋ ಒಂದು ದೊಡ್ಡ ಒಂದು ಪವರ್ ಸಪ್ಲೈ, ಅದರಲ್ಲಿ ಡೈರೆಕ್ಟರ್ ಅವರು. ಅವ್ರು ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಆಗಿರ್ತಾರೆ. ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ದುಬೈಯಲ್ಲಿ 2-3 ದಿವಸ ವೇಟ್ ಮಾಡ್ತಾರೆ ಜನ. ಯಾಕೆಂದ್ರೆ ಅವರು ಹಿ ಈಸ್ ಒನ್ ಆಫ್ ದ ಡೈರೆಕ್ಟರ್ ಆಫ್ ಎಜುಕೇಷನ್ ಸೆಂಟರ್ ಕಾಲ್ಡ್ ಎಂಪವರ್ ಅಂತ. ಸೊ ಅಂತಹವ್ರು ಇವತ್ತು ನಾನು ನಿನ್ನೆ ಅವ್ರಿಗೆ ಕರೆದೆ, ಬನ್ನಿ ಅಂದ್ರೆ ತುಂಬಾ ಪ್ರೀತಿಯಿಂದ ಬಂದ್ರು ಇವತ್ತಿನ ಕಾರ್ಯಕ್ರಮಕ್ಕೆ. ಅವ್ರಿಗೆ ಕನ್ನಡ ಬರೋದಿಲ್ಲ, ಆದರೆ ಹೃದಯದಲ್ಲಿ ಯಾವಾಗಲೂ ಸ್ಪಂದಿಸ್ತಾ ಇರ್ತಾರೆ. ಸೊ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ HM ಅವರು, ಸ್ಕೂಲಿನ ಟೀಚರ್ಸು, ಸ್ಟಾಫ್ ಎಲ್ಲರೂ ತುಂಬಾ ಸಹಾಯ ಮಾಡಿದ್ದಾರೆ. ನಾನು ಒಂದು ಗಮನಿಸ್ತಾ ಇದ್ದೆ, ಅವರು ವೇದಿಕೆಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಲ್ಲರೂ ನಾರ್ಮಲ್ ಚಪ್ಪಾಳೆ ಹೊಡಿತಾ ಇದ್ರಿ. ಬಟ್ ಊಟ ಕೊಟ್ಟರು ಕೃಷ್ಣಮೂರ್ತಿ ಅವ್ರು ಮಾತ್ರ ನಗನಗದ ಚಪ್ಪಾಳೆ ಹೊಡಿತಾ ಇದ್ರು. ಈ ಮಕ್ಕಳೆಲ್ಲ ನೋಡಿದೆ ತುಂಬಾ ಜೋರಾಗಿ. ಆವಾಗ ಅನ್ನಿಸ್ತು ಊಟ ಕೊಡೋರು ಕೂಡ ಇಂಪಾರ್ಟೆಂಟ್ ಅಪ್ಪ, ಬರೀ ಜ್ಞಾನ ಕೊಡೋರು ಮಾತ್ರನೇ ಅಲ್ಲ ಅಂತ. ಸೊ ನಿಮ್ಮ ಮನಸ್ಸಲ್ಲಿ ಯಾವಾಗ್ಲೂ ನೀವು ಬೆಳೀತಾ ಬೆಳೀತಾ ಏನ್ ಮಾಡ್ಬೇಕು, ಇನ್ನಷ್ಟು ಸೇವೆ ಮಾಡ್ಬೇಕು. ಇವತ್ತು ನಿಮಗೇನ್ ಸಿಕ್ಕಿದೆ, ಯಾರೋ ಸೇವೆ ಕೊಟ್ಟಿರೋದು. ಸೊ ನೀವೇನ್ ಮಾಡ್ಬೇಕು, ಅದಕ್ಕೆ ನಿಂತ್ಕೋಬೇಕು ಅಂತ. ಅದೊಂದೇ ನನ್ನ ಒಂದು ಸಂಕಲ್ಪ, ನನ್ನ ಒಂದು ಆಸೆ. ನಮ್ಮ ಧ್ಯಾನಿಗಳೆಲ್ಲ ಬಂದಿದ್ದಾರೆ ಶ್ರೀನಿವಾಸಪುರದಿಂದ ಮತ್ತು ಚಿಂತಾಮಣಿಯಿಂದ, ಮುಳಬಾಗ್ಲಿಂದ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಡಾಕ್ಟರ್ ವಿವೇಕಾನಂದ ಇಸ್ ಹಿಯರ್, ಟು ಥ್ಯಾಂಕ್ ಹಿಮ್, ಅಂಡ್ ಡಾಕ್ಟರ್ ರಾಜಶೇಖರ್ ಅವ್ರು ಕೂಡ ನಾನು ಥ್ಯಾಂಕ್ ಯು ಹೇಳ್ತಾ, ಒನ್ಸ್ ಅಗೇನ್ ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್, ಜೈ ಭಾರತ್, ಜೈ ಹಿಂದ್.